ಮತ್ತೆ ಇವತ್ ಮಾಡಿದ ಪಾಠ ಎಲ್ಲ ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ನಾಳೆ ಬರ್ಬೇಕಾದ್ರೆ ಇವತ್ ಮಾಡಿರೋ ಪಾಠದ್ದು ಎಲ್ಲಾ ಕ್ವಶನ್ಸ್ ಗಳಿಗೂ ನೀವೇ ಓನ್ ಆಗಿ ಆನ್ಸರ್ ನ ಮಾಡ್ಕೊಂಡ್ ಬರ್ಬೇಕು. ಅದು ಸರಿ ಇದೆಯಾ ತಪ್ಪಿದ್ಯಾ ಅಂತ ನಾನು ಕರೆಕ್ಷನ್ ಮಾಡ್ತೀನಿ. ಆಮೇಲೆ ನಾನ್ ನಿಮ್ಗೆ ಹೊಸದಾಗಿ ಮತ್ತೆ ನೋಟ್ಸ್ ಕೊಡ್ತೀನಿ. ಇದು ಏನು ಕೊಡ್ತಾ ಇದ್ದೀನಿ ಅಂತಂದ್ರೆ ನೀವ್ ಎಷ್ಟು ಕಲ್ತಿದ್ದೀರಾ ಅಂತ ತಿಳ್ಕೊಳ್ಳೋದಿಕ್ಕಷ್ಟೇ. ಮಾಡ್ಕೊ ಬರ್ತೀರಾ ಅಲ್ವಾ? ಎಸ್ ಸರ್, ಮಾಡ್ಕೊಂಡು ಬರ್ತೀವಿ. ಓಕೆ, ಸರಿ ಹಾಗಿದ್ರೆ. ಎಕ್ಸ್ಕ್ಯೂಸ್ ಮಿ ಸರ್, ಮೇ ಐ ಕಮ್ ಇನ್? ಹಲೋ ಮೇಡಮ್. ಸರ್ ನಮಸ್ತೆ, ನನ್ನ ಹೆಸರು ಶರ್ಮಿಳಾ ಅಂತ. ಇಲ್ಲಿ ಓದ್ತಾ ಇದ್ದಾನಲ್ಲ ಶರತ್, ಅವನ ತಾಯಿ ನಾನು. ಸರ್ ನೀವು ಪರ್ಮಿಷನ್ ಕೊಟ್ರೆ ಶರತ್ನ ನಾನು ನನ್ನ ಜೊತೆನಲ್ಲಿ ಕರ್ಕೊಂಡು ಹೋಗ್ಬೋದಾ? ಮೇಡಮ್ ಇನ್ನ ಕ್ಲಾಸಸ್ ಇದೆ, ಇನ್ನ ಆಫ್ಟರ್ನೂನ್ ಕ್ಲಾಸಸ್, ಇನ್ನ 4 ಕ್ಲಾಸಸ್ ಇದೆ. ನೀವು ಇವಾಗೆ ಕರ್ಕೊಂಡು ಹೋದ್ರೆ ಕ್ಲಾಸ್ ಹಾಳಾಗುತ್ತೆ. ಏನಕ್ಕೆ ಮೇಡಮ್, ರೀಸನ್ ಕೇಳ್ಬೋದಾ? ಸರ್ ಅದು ಏನೂ ಇಲ್ಲ ಸರ್, ಇವತ್ತು ನಮ್ಮ ಮನೆಯಲ್ಲಿ ಏನೋ ಫಂಕ್ಷನ್ ಇತ್ತು, ಹಾಗಾಗಿ ನನ್ನ ಮಗನ್ ನಾನು ನನ್ನ ಜೊತೆನಲ್ಲಿ ಕರ್ಕೊಂಡು ಹೋಗೋಣ ಅಂತ. ಹೌದಾ ಮೇಡಮ್, ನೀವು ಪರ್ಮಿಷನ್ ತಗೋಬೇಕಾಗಿತ್ತು ಪ್ರಿನ್ಸಿಪಾಲ್ ಹತ್ರ. ಶರತ್, ಒಂದು ಆಫ್ಟರ್ನೂನ್ ಲೀಟರ್ ಬರ್ಸ್ಬಿಟ್ಟು ಹೋಗಪ್ಪ. ಸರ್ ಇವ್ರು ನಮ್ಮ ಮಮ್ಮಿನೇ, ಬಟ್ ಆದ್ರೆ ನಾನು ಇವ್ರ ಜೊತೆನಲ್ಲಿ ಹೋಗಲ್ಲ ಸರ್. ಇವ್ರು ನಮ್ಮ ಜೊತೆನಲ್ಲಿ ಇಲ್ಲ ಇವಾಗ. ನಾನು ನಮ್ಮ ಡ್ಯಾಡಿ ಮನೆಯಲ್ಲಿ ಇದ್ದೀನಿ, ಇವ್ರ ಮಮ್ಮಿ ಮನೆಯಲ್ಲಿ ಇದ್ದಾರೆ. ಸೊ ಹಾಗಾಗಿ ಡ್ಯಾಡಿಗೆ ಫೋನ್ ಮಾಡಿ ಕೇಳ್ಬೇಕಿತ್ತು ಸರ್. ಹೌದಾ? ಅಲ್ಲ ಮೇಡಮ್, ನಿಮ್ಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ನೋಡಿದ್ರೆ ಓದಿರೋ ತರ ಇದ್ರೆ ಈ ತರ ಕ್ಲಾಸ್ ರೂಮ್ ಬಂದು ಈ ತರ ಇನ್ನೋಸೆನ್ಸ್ ಆಗಿ ನನ್ಗೆ ನಮ್ಮ ಮಗನ್ ಕಳ್ಸ್ಕೊಡಿ, ಫಂಕ್ಷನ್ ಇದೆ ಅಂತ ಹೇಳ್ತಿರಲ್ಲ. ಒಂದ್ ನಿಮಿಷ ಮೇಡಮ್, ನಿಮ್ ಯಜಮಾನ್ರ ಫೋನ್ ಮಾಡಿ ಕೇಳ್ತೀನಿ ನಾನು. ಹಲೋ ಸರ್, ನಮಸ್ತೆ ಸರ್. ನಾನು ಶರತ್ ಕ್ಲಾಸ್ ಟೀಚರ್ ಮಾತಾಡ್ತಾ ಇರೋದು. ಸರ್ ಇಲ್ಲಿ ನಿಮ್ ವೈಫ್ ಬಂದಿದ್ದಾರೆ, ಮಗನ ಏನೋ ಫಂಕ್ಷನ್ ಇದೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಕಳ್ಸ್ಕೊಡ್ಬೋದಾ ಸರ್? ಏನು, ನನ್ನ ವೈಫ್ ಅಲ್ಲಿಗೆ ಬಂದಿದ್ದಾಳ? ಸರ್ ಅದು ಏನೋ ಒಂದ್ ಸ್ವಲ್ಪ ಫ್ಯಾಮಿಲಿ ಇಶ್ಯೂಸ್ ಇದೆ ಸರ್. ನನ್ನ ಮಗನ ಅವ್ರ ಜೊತೆ ನಾನು ಕಳ್ಸ್ಕೊಡ್ಬೇಡಿ, ಸಾಯಂಕಾಲ ನಾನೇ ಬಂದು ಪಿಕ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ನೋಡಿ ಅಮ್ಮ, ಆತರ ಕಳ್ಸ್ಕೊಡಕ್ಕಾಗಲ್ಲ. ನಿಮ್ ತಾಯಿನೇ ಆಗಿರ್ಬೋದು, ಬಟ್ ತಂದೆನೂ ಮಗುಗೆ ಜವಾಬ್ದಾರಿ ಅಲ್ವಾ? ಸೊ ಮಗುನೂ ಹೇಳ್ತಾ ಇದೆ ನಾನು ಹೋಗಲ್ಲ ಅಂತ. ಸೊ ನೀವು ನಿಮ್ ಯಜಮಾನ್ ಹತ್ರ ಮಾತಾಡೋದು ಬೆಟರ್ ಅನ್ಸುತ್ತೆ ಮೇಡಮ್. ನಾವಿಂದ ಕಳ್ಸ್ಕೊಡಕ್ಕಾಗಲ್ಲ. ಸರ್ ಏನ್ ಹೇಳ್ತಾ ಇದ್ದೀರಾ? ಇವ್ ನನ್ ಮಗ ತಾನೆ, ನನ್ ಮಗನ್ನ ನನ್ ಜೊತೆ ಕಳ್ಸ್ಕೊಡೋದಿಕ್ಕೆ ಏನ್ ಭಯ? ನೋಡಿ ಮೇಡಮ್, ಮಕ್ಳು ಸ್ಕೂಲ್ ಬಂದ್ಮೇಲೆ ಮಕ್ಳು ಟೀಚರ್ಸ್ ಜವಾಬ್ದಾರಿ. ನಾನು ಈ ತರ ಮಗುನ ಕಳ್ಸ್ಕೊಡಕ್ಕಾಗಲ್ಲ. ಅವ್ನೇನಾದ್ರೂ ಬರ್ತೀನಿ ಅಂತ ಅಂದಿದ್ರೆ ನಾನು ಕಳ್ಸ್ಕೊಡ್ಬೋದಿತ್ತೇನೋ, ಬಟ್ ಆದ್ರೆ ಅವ್ನು ಬರಲ್ಲ ಅಂತ ಹೇಳೋದ್ರಿಂದ ನಾವು ಕಳ್ಸ್ಕೊಡಕ್ಕಾಗಲ್ಲ ಮೇಡಮ್. ನಿಮ್ ಯಜಮಾನ್ರ ಸಾಯಂಕಾಲ ಬಂದು ನಾನು ಪಿಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೀವು ಅವ್ರ ಜೊತೆ ಮಾತಾಡ್ಕೊಳ್ಳಿ. ಸದ್ಯಕ್ಕೆ ಇವಾಗ ಕ್ಲಾಸ್ ನಡೀತಾ ಇದೆ, ಮಕ್ಳಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ. ನೀವು ಹೊರಗಡೆ ಹೋದ್ರೆ ಒಳ್ಳೇದು ಅನ್ಸುತ್ತೆ. ಶರತ್, ನೀನ್ ನನ್ ಜೊತೆ ಬರಲ್ವಾ? ಇಲ್ಲ, ನಾನ್ ನಿಮ್ ಜೊತೆ ಬರಲ್ಲ. ಶರತ್, ನಿನ್ ಜಾಗದಲ್ಲಿ ಹೋಗು. ಹಾಗೆ ಸ್ಟೂಡೆಂಟ್ಸ್, ಇದ್ರ ಬಗ್ಗೆ ಬೇರೆ ಯಾರು ಡಿಸ್ಕಷನ್ ಮಾಡೋದು ಒಳ್ಳೇದಲ್ಲ. ಯಾವ ಫ್ಯಾಮಿಲಿ ವಿಚಾರನೂ ಕ್ಲಾಸ್ ಅಲ್ಲಿ ಒಬ್ರು ಮಾತಾಡ್ಕೊಂಡು ಹೀಯಾಳ್ಸೋದು ಅಥವಾ ಬೇರೆ ತರ ಟೀಸ್ ಮಾಡೋದು, ಇದೆಲ್ಲ ಮಾಡೋದು ತಪ್ಪು. ಸರಿ, ನೆಕ್ಸ್ಟ್ ಮ್ಯಾಥ್ಸ್ ಕ್ಲಾಸ್ ಇದೆಯಲ್ಲ, ಮೇಡಮ್ ಅವರು ಕ್ಲಾಸ್ ತಗೋತಾರೆ. ನಾನು ಹೇಳಿದ ಹೋಮ್ವರ್ಕ್ ನಾಳೆ ನಾನು ಕರೆಕ್ಷನ್ ಮಾಡ್ತೀನಿ. ಎಲ್ಲಾನು ತಪ್ಪೆ ಬರ್ಕೊಂಬನ್ನಿ. ರೀ, ಈಗ ಏನ್ರಿ ಮಾಡೋದು? ಹುಡುಗಿ ಮನೆಯವರು ನಿಜವಾಗ್ಲೂ ನಮ್ಮ ಮನೆಗೆ ಹುಡುಗಿ ಕೊಡ್ತಾರೆ ಅಂತೀರಾ? ನೋಡಿ, ನಾವ್ ಯಾರು ಕಣ್ಕಟ್ಟಿ ವ್ಯವಹಾರ ಮಾಡ್ತಾ ಇಲ್ಲ. ಅವ್ರಿಗೆ ಇದ್ದಿದ್ ವಿಚಾರ ಇದ್ದಂಗೆ ಹೇಳಿದಿರ್ತಾನೆ. ಬಿಡು, ಇದಕ್ ನೀನ್ ಅವ್ರಿಗೆ ಬಿಟ್ಟಿದ್ದು. ಇಷ್ಟಾದ್ರೂ ಹೆಣ್ಣತ್ರ ಭಯ ಇರುತ್ತೆ, ಮುಂದೆ ಹೆಂಗೋ ಏನೋ ಅಂತ. ನೋಡೋಣ ಬಿಡಿ ಏನಾಗುತ್ತೆ ಅಂತ. ಅಮ್ಮ, ಅಪ್ಪ, ನಾನು ಮಗುನ ಕರ್ಕೊಂಬರಕ್ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ. ಒಂದ್ ಅರ್ಧ ಗಂಟೆ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀನಿ. ಶಶಾಂಕ್, ಯಾಕೆ ಸ್ಕೂಲ್ ಬಸ್ಸಲ್ಲಿ ಬರ್ತಾ ಇದ್ನಲ್ಲ, ನೀನ್ ಯಾಕೆ ಹೋಗ್ತಾ ಇದೀಯಾ? ಪಪ್ಪ, ಅದು ಏನಾಗಿದೆ ಅಂತಂದ್ರೆ ಶರ್ಮಿಳಾ ಹೋಗಿ ಮಗುನ ಕರ್ಕೊಂಡು ಹೋಗೋದಿಕ್ ನೋಡಿದಾಳೆ. ಅದಕ್ಕೆ ನಾನೇ ಹೋಗಿ ಕರ್ಕೊಂಬರೋಣ ಅಂತ. ಏನು, ಸ್ಕೂಲ್ ಹತ್ರ ಹೋಗಿದ್ಲಂತ? ಇವಳೆಂತ ಮನೆ ಹಾಳಿ ಇರ್ಬೇಕು? ಅಲ್ಲ, ಮನೆ ಮೇಲೆ ಇಷ್ಟೆಲ್ಲ ಅವಾಂತರ ಮಾಡಿದ್ ಸಾಕಾಗಿಲ್ಲ ಅಂತ ಸ್ಕೂಲಲ್ಲಿ ಹೋಗಿ ಮರ್ಯಾದೆ ತೆಗಿಯಕ್ ಹೋಗಿದ್ದಾಳ ಅಲ್ಲಿ? ಅಮ್ಮ ಬಿಡು, ಹೋಗ್ಲಿ. ಅಲ್ಲಿ ನಾನು ಹೇಳಿದ್ದೀನಿ ಕ್ಲಾಸ್ ಟೀಚರ್ಗೆ ಸ್ವಲ್ಪ ಫ್ಯಾಮಿಲಿ ಇಶ್ಯೂ ಇದೆ, ಹಂಗಾಗಿ ಏನು ಮಗು ಕಳ್ಸ್ಕೊಡಕ್ ಹೋಗ್ಬೇಡಿ, ನಾನೇ ಬಂದು ಪಿಕ್ ಮಾಡ್ತೀನಿ ಅಂತ ಸರಿ ಅಂತ ಹೇಳಿದ್ದಾರೆ. ಸರಿಯಾಗಿದ್ರೆ ನಾನು ಹೋಗ್ಬಿಟ್ಟು ಬೇಗ ಬಂದ್ಬಿಡ್ತೀನಿ. ಯಾವ್ದು ಫೋನ್ ಬರ್ತಾ ಇದೆಯಲ್ಲ, ಈ ನಂಬರ್ ಯಾರ್ದು ಅಂತಾನೆ ಗೊತ್ತಾಗ್ತಿಲ್ಲ, ಸೇವ್ ಆಗಿಲ್ಲ. ರಿಸೀವ್ ಮಾಡಿ ಮಾತಾಡಪ್ಪ, ಯಾಕೆ ನೀನು? ಅಪ್ಪ. ಹಲೋ ಹಲೋ, ಶಶಾಂಕ್ ಅವರ ಮಾತಾಡ್ತಾ ಇರೋದು? ಹಾ ಹೌದು, ನಾನು ಶಶಾಂಕ್. ಏನ್ ಹೇಳಿ? ಶಶಾಂಕ್ ಅವ್ರೆ, ನಾವು ABC ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಾ ಇರೋದು. ನಿಮ್ ವೈಫ್ ಇಲ್ಲಿ ಬಂದಿದ್ದಾರೆ, ನಿಮ್ಮಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೇಕು ಅಂತ. ಅದಕ್ಕೆ ನಾನು ನಿಮ್ಗೆ ಕಾಲ್ ಮಾಡಿದೆ. ನೀವು ಈಗಲೇ ಸ್ಟೇಷನ್ ಬನ್ನಿ ಸರ್. ಸ್ಟೇಷನ್ಗಾ? ಅಲ್ಲ ಸರ್, ಅವರು ಕಂಪ್ಲೇಂಟ್ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಅಂದ್ರೆ ಸರ್, ನಮ್ದು ಆಲ್ರೆಡಿ ಒಂದು ಕೇಸ್ ಕೋರ್ಟ್ ಅಲ್ಲಿ ಇದೆ. ಸೊ ಅದು ಕ್ಲಿಯರ್ ಆಗೋವರೆಗೂ ನಾನು ನಮ್ ಲಾಯರ್ ಕೇಳಿದ್ರೆ ನಾನು ಸ್ಟೇಷನ್ ಬರೋ ಹಾಗಿಲ್ಲ ಸರ್. ಏನು ಕೋರ್ಟ್ ಅಲ್ಲಿ ಇದೆಯಾ? ಏನ್ ಕೇಸು ಸರ್ ಅದು? ಸರ್ ಅದು ಡಿವೋರ್ಸ್ ಕೇಸ್ ಸರ್. ನನ್ನ ಹೆಂಡತಿ ಗಲಾಟೆ ಮಾಡ್ಕೊಂಡು ನನ್ಗೆ ಡಿವೋರ್ಸ್ ಬೇಕು ಅಂತ ಹೇಳಿ ಅವಳೇ ಅಪೀಲ್ ಮಾಡಿದ್ದು ಕೋರ್ಟ್ ಅಲ್ಲಿ. ಸೊ ಈಗ ಅದು ಫೈನಲ್ ಜಡ್ಜ್ಮೆಂಟ್ ಬಂದಿದೆ ಸರ್. ಹಂಗಾಗಿ ನಾನು ಸ್ಟೇಷನ್ಗೆಲ್ಲ ಬರಕ್ಕಾಗಲ್ಲ ಸರ್ ಇವಾಗ. ಓ ಹೌದಾ? ಕೇಸು ಕೋರ್ಟ್ ಅಲ್ಲಿ ಇದೆ ಅಂತಂದ್ರೆ ನಾವು ಕಂಪ್ಲೇಂಟ್ ತಗೊಳೋದಿಕ್ ಬರಲ್ಲ ಸರ್. ಯಾಕಂದ್ರೆ ಅವರು ನನ್ ಗಂಡ ಮನೆಗ್ ಸೇರಿಸ್ತಾ ಇಲ್ಲ ಅಂತ ಹೇಳಿನೇ ಕಂಪ್ಲೇಂಟ್ ಮಾಡೋದಿಕ್ ಬಂದಿರೋದು.
ಸೊ ಈ ಕೇಸ್ ನಿಲ್ಲಲ್ಲ ಸರ್, ಯಾಕಂದ್ರೆ ನಾವು ಫೈಲ್ ಮಾಡ್ಕೊಂಡ್ರು ಅದು ಮತ್ತೆ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ. ಸೊ ಕೋರ್ಟಲ್ಲಿ ಆಲ್ರೆಡಿ ಕೇಸ್ ಇದೆ ಅಂತಂದ್ರೆ ನೀವು ಎಲ್ಲ ಬಗೆಹರಿಸ್ಕೊಳ್ಳಿ ಸರ್, ಇವ್ರಿಗೂ ಹೇಳಿ ಕಳಿಸ್ತೀನಿ ನಾನು. ಓಕೆ ಸರ್, ಥ್ಯಾಂಕ್ ಯು. ಯಾರಪ್ಪ ಶಶಾಂಕ್? ಇನ್ಯಾರಪ್ಪ? ಆ ಶರ್ಮಿಳಾ ನನ್ನ ಮಾನ ಮರ್ಯಾದೆ ತೆಗಿಬೇಕು ಅಂತಾನೆ ಇಷ್ಟೆಲ್ಲ ಮಾಡ್ತಿದ್ದಾಳೆ. ಈಗ ಸ್ಕೂಲ್ ಹೋಗಿ ಬಂದಿದ್ದಾಳೆ, ಆಗ್ಲೇ ಸ್ಟೇಷನ್ಗೆ ಹೋಗಿದ್ದಾಳೆ, ಮತ್ತೆ ಇನ್ನೆಲ್ಲೆಲ್ಲ ಹೋಗ್ತಾಳೋ ಗೊತ್ತಿಲ್ಲ. ನನಗಂತೂ ಕಿರ್ಚಿ ಸಾಕಾಗೋಗ್ಬಿಟ್ಟಿದೆಯಪ್ಪ. ಆಗಲ್ಲಪ್ಪ ನನ್ಗೆ. ನನ್ ಈ ಟೆನ್ಷನ್ ಅಲ್ಲೇ ಏನಾದ್ರೂ ಮಾಡ್ಕೊಂಡ್ಬಿಡ್ತೀನಿ ಏನೋ ಅಂತ ಅನಿಸ್ತಾ ಇದೆ. ಏನಪ್ಪ ಶಶಾಂಕ್ ನೀನು ಈ ತರ ಎಲ್ಲ ಮಾತಾಡ್ಕೊಂಡು ತೆಗಿ, ಆ ತರ ಎಲ್ಲ ಮಾತಾಡ್ಬಾರ್ದು. ಇನ್ನೇನಮ್ಮ ಮಾಡ್ಲಿ, ಇವಳಿಂದ ನನಗೆ ನೆಮ್ಮದಿ ಅಂತೂ ಸಿಗ್ತಾನೆ ಇಲ್ಲ. ಬಿಡು ಬಿಡು, ಈಗ ಹೇಳಿದ್ಯಾ ತಾನೆ ಕೋರ್ಟಲ್ಲಿ ಕೇಸ್ ಅಂತ, ಬಿಡು ಹೋಗು. ಮಗ ಕಾಯ್ತಾನೆ ಕರ್ಕೊಂಡು. ಸರಿ, ನಾನ್ ಸ್ಕೂಲ್ಗೆ ಹೋದ್ಮೇಲೆ ಅವಳು ಏನಾದ್ರೂ ಮನೆ ಹತ್ರ ಬಂದ್ರೆ ಮುಳ್ಳಾಚೆ ನೋಡ್ಬಿಡಿ, ಆಚೆ ತಳ್ತಾ ಇರಿ. ನಾನೇನೋ ಅಷ್ಟೋ ಇಷ್ಟೋ ಸ್ವಲ್ಪ ದುಡ್ಡು ಕಾಸು ಕೊಡೋಣ, ಹೆಂಗೋ ಜೀವನ ಮಾಡ್ಕೊಳ್ಳಿ, ಅವಳೆಲ್ಲರೂ ಕೆಲ್ಸ ಸೇರ್ಕೊಂಡು ಅಂತ ಅಂದ್ರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡಕ್ ಹೋಗಿದ್ದಾಳ. ನೋಡಿಯಪ್ಪ, ಅವಳು ನಮ್ಮ ಮನೆ ಬಾಗ್ಲು ದಾಟಿ ಒಳಗಡೆ ಬರೋದಿಕ್ ಬಿಡ್ಬೇಡಿ ನೀವು. ಅದು ಏನಾಗುತ್ತೋ ಆಗ್ಲಿ, ನಾನು ನೋಡ್ಕೊಂತೀನಿ. ನಾವು ಎಷ್ಟ್ ಸರಿ ಕ್ಷಮಿಸೋದು ಹೇಳಿ? ನಮಗೂ ಸಾಕಾಗಿ ಹೋಗಿದೆ. ಮದ್ವೆ ಆದಾಗಿಂದನೂ ಇದೇ ಗೋಳೆ. ಇನ್ಮೇಲಾದ್ರೂ ಸ್ವಲ್ಪ ನಮ್ಮ ತಂದೆ ತಾಯಿ ನೆಮ್ಮದಿ ಕೊಡ್ಬೇಕು ಅನ್ನೋದು ನಾನ್ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೀನಿ. ನೋಡಿ, ಅವಳು ಏನಾದ್ರೂ ಬಂದ್ರೆ ಮುಳ್ಳಾಚೆ ನೋಡ್ಬಿಡಿ. ಯಾಕಂದ್ರೆ ಅವಳು ನನ್ನ ಬಿಟ್ಟೋಗಿದ್ ಕಾರಣ ಏನು ಅನ್ನೋದು ನನಗೆ ಗೊತ್ತಾಗಿದೆ. ಆ ಕಾರಣ ಗೊತ್ತಾದಾಗಿಂದ ನನ್ಗೆ ಮೈಯಲ್ಲಿ ರಕ್ತ ಕುದೀತಾ ಇದೆ. ಏನಪ್ಪ, ಏನ್ ವಿಷಯಗಳು ಹೋಗಿದ್ದು? ಬಿಡಿಯಪ್ಪ, ಅದೆಲ್ಲ ನಾನು ಮಾತಾಡಿ ಪ್ರಯೋಜನ ಇಲ್ಲ. ಸರಿ, ಶರತ್ ಕಾಯ್ತಾ ಇರ್ತಾನೆ, ನಾನು ನಿನ್ ಬರ್ತೀನಿ. ಏನ್ರಿ ಇದು? ಏನಪ್ಪ ಇದು? ಥು, ನಮ್ ಕಾಂದನಲ್ಲ ಈ ತರ ಯಾರಿಗೂ ಆಗಿರ್ಲಿಲ್ಲ ನೋಡಿ. ನಮ್ಮ ಮಾನ ಮರ್ಯಾದೆ ಎಲ್ಲ ಈ ತರ ಹರಾಜಾಗ್ತಾ ಇದೆ. ಅಂತವ್ರ ಮನೆ ಹಿಂತಂದು ನಮ್ಮ ಹಣೆ ಬರನೇ ಕೆಟ್ಟೋಗಿದೆ. ಬಿಡೋ ಹೋಗ್ಲಿ, ದೇವ್ರ ಚೇರಿ ಹೆಂಗಿದ್ಯೋ ಹಂಗಾಗುತ್ತೆ. ನೋಡು, ಇದ್ರ ಬಗ್ಗೆನೇ ನೀನು ಯೋಚನೆ ಮಾಡ್ತಾ ಕುತ್ಕೋಬೇಡ. ನಿನ್ ಕೆಲಸ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಗೊತ್ತಾಯ್ತು, ಅದಕ್ಕೆ ಕೆಲಸದವ್ರಿಗೆ ಬರೋದಕ್ಕೆ ಹೇಳಿದೀನಿ. ಯಾರು ಬರ್ತಾರೆ ಹೇಳಿದೀನಿ, ನೋಡೋಣ. ಅವ್ರು ಏನಾದ್ರು ಅಡ್ಜಸ್ಟ್ ಆದ್ರು ಅಂತ ಅಂದ್ರೆ ಅವ್ರನ್ನ ಕೆಲ್ಸಕ್ಕೆ ಇಟ್ಕೊಳ್ಳೋಣ. ಏನು ಕೆಲಸದವ್ರು ಹೇಳಿದ್ದೀರಾ? ಅಲ್ಲ ರೀ, ಇಷ್ಟು ವರ್ಷದಲ್ಲೂ ನಾನು ಯಾವತ್ತೂ ಕೆಲಸದವ್ರನ್ನ ಇಟ್ಕೊಂಡಿಲ್ಲ. ಇವಾಗ ಕೆಲಸದವ್ರು ಇಟ್ಕೊಳ್ಳೋದು ಅಂತಂದ್ರೆ ಬೇಡ ರೀ. ಇಷ್ಟು ವರ್ಷದಲ್ಲಿ ಇಟ್ಕೊಂಡಿಲ್ಲ ಅಂತಂದ್ರೆ ಇನ್ನೂರು ಇಟ್ಕೊಳ್ಳೋಣ ಬಿಡು. ಅಲ್ಲ, ಎಷ್ಟು ದಿನದವರು ನೀನು ಇಷ್ಟು ಕಷ್ಟಪಡ್ತೀಯ ಹೇಳು? ವಯಸ್ಸಾಗಿದ್ದು ನಿನ್ನೂರವರು, ನಿನ್ಗೂ ಇವಾಗ ಆರೋಗ್ಯ ಕೈ ಕೊಟ್ಟಿದೆ. ಈ ಟೈಮ್ ಒಳಗೂ ಸ್ವಲ್ಪ ರೆಸ್ಟ್ ತಗೋ. ಸೊಸೆ ಇದ್ದಿದ್ರೆ ಏನೋ ಮಾಡಾಕಿದ್ರೆ ರೆಸ್ಟ್ ತಗೋಬೋದಾಗಿತ್ತು. ನಮ್ ಹಣ ಬೇರೆ ನೋಡು, ಸೊಸೆ ಯಾವ ತರ ಇದ್ದಾಳೆ ಅಂತ. ಬಿಡು ಹೋಗಿ, ಆಗಿದ್ದೆ ನಾನು ಚಿಂತೆ ಮಾಡೋದ್ ಬೇಡ. ಹೇಳಿದೀನಿ, ಬರ್ತಾರೆ ನೋಡೋಣ. ಕೆಲ್ಸ ಬರ್ಲಿ, ಅವ್ರ ಪಾಡ್ಗಳು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಬಿಡು, ನೀನ್ ಯಾಕೆ ಏನ್ ಸಂಬಳ ನೀನ್ ಕೊಡ್ಬೇಕಾ? ಸಂಬಳ ನಾವು ಕೊಡ್ತೀವಿ, ನೀನೇನು ಟೆನ್ಷನ್ ಮಾಡ್ಕೊಬೇಡ, ಆರಾಮಾಗಿರು. ಸಂಬಳದ ವಿಚಾರ ಅಲ್ಲ ರೀ, ಅದೇನೋ ನಮ್ಮ ಮನೆ ಕೆಲಸ ನಾವು ಮಾಡ್ಕೊಂಡ್ರೆ ಅಚ್ಚುಕಟ್ಟು ಅನ್ಸುತ್ತೆ ನನಗೆ. ಅದಕ್ಕೆ ಸರಿ, ನೀವ್ ಇಷ್ಟ ಹೇಳ್ತಿದೀರಾ ಅಂತಂದ್ರೆ ಬೇಕಿದ್ರೆ ಕೆಲಸದವ್ರು ಬಂದು ಮನೆ ಎಲ್ಲಾ ಕೆಲ್ಸನೂ ಮಾಡ್ಲಿ. ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಮನೆ ಗುಡ್ಸಿ ಒರ್ಸೋದು, ಈ ಧೂಳುಗಳೆಲ್ಲ ತೆಗೆಯೋದು, ಇಂತ ಕೆಲಸ ಎಲ್ಲ ಮಾಡ್ಲಿ. ಬಟ್ ಆದ್ರೆ ಅಡಿಗೆ ಮಾತ್ರ ನಾನೇ ಮಾಡ್ತೀನ್ರಿ. ಅಡಿಗೆಗ್ ಬೇಕಿದ್ರೆ ತರಕಾರಿ ಹೆಚ್ಚಿಕೊಡೋದು, ತೊಳ್ಕೊಡೋದು, ಈ ತರ ಎಲ್ಲ ಮಾಡ್ಕೊಡ್ಲಿ ಬೇಕಿದ್ರೆ ಸಹಾಯನ. ಆದ್ರೆ ಅಡ್ಗೆ ಮಾತ್ರ ನಾನೇ ಮಾಡ್ಬೇಕು. ಇದು ಒಪ್ಪೋದಾದ್ರೆ ನೋಡಿ ಕೆಲ್ಸದವ್ರು ಬರ್ಲಿ, ಇಲ್ಲ ಅಂತ ಅಂದ್ರೆ ಬೇಡಪ್ಪ ನಮ್ಮನೆ ಕೆಲ್ಸದವ್ರು. ಸರಿ, ಆಯ್ತು, ನಿನ್ ಇಷ್ಟ. ನೀನ್ ಹೆಂಗ್ ಹೇಳ್ತೀಯೋ ಹಂಗೆ. ಒಟ್ನಲ್ಲಿ ಅದ್ರಿಂದ ಆದ್ರೂ ನಿಮ್ಗೊಂದ್ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತಲ್ಲ, ಅಷ್ಟೇ ಸಾಕು ಬಿಡು. ಇವತ್ತು ಮಾತಾಡಿದ್ರೆ ತಗೊಂಡಿದ್ಯೋ ಇಲ್ಲ ಇದೇ ವಿಚಾರದ ಯೋಚನೆನಲ್ಲಿ ಎಲ್ಲಾನು ಕೈ ಬಿಟ್ಟು ಸುಮ್ಮನೆ ಕುತ್ಕೊಂಡಿದ್ಯೋ? ಅಯ್ಯೋ ರೀ, ಇವಾಗ ನೀವ್ ನೆನ್ಪ್ ಮಾಡಿದ್ರೆ ನೆನ್ಪಾಯ್ತು. ಇವತ್ ಮಾತ್ರ ಏನೋ ತಗೊಂಡಿಲ್ಲ ರೀ. ಅದೇ ನಾನು ಹೇಳೋದು. ಡಾಕ್ಟರ್ ಏನ್ ಹೇಳಿದಾರೆ ನಿಮ್ಗೆ? ಒಂದು ದಿನನೂ ಮಾತ್ರ ಮಿಸ್ ಮಾಡದೆ ತಗೋಬೇಕು ಅಂತ ಹೇಳಿದಿರ್ತಾನೆ. ನೋಡು, ಆರೋಗ್ಯದ ವಿಚಾರದಲ್ಲಿ ಹುಡುಗಾಟ ಆಗ್ಬೇಡ ನೀನು. ಹೋಗು, ಈಗಲೇ ಮಾತ್ರ ತಗೋಗು. ಸರಿ ರೀ, ಆಯ್ತು, ತಗೋತೀನಿ ಬಿಡ್ರಿ. ಅಯ್ಯೋ, ಒಂದೊಂದ್ಸರಿ ಅನ್ಸುತ್ತೆ ರೀ, ಈ ಮಾತ್ರೆ ಗೀತ್ರೆ ಎಲ್ಲ ತಗೊಂಡು ಏನಕ್ ಬದುಕ್ಬೇಕು ಅತ್ತಾಗಿ, ಪ್ರಾಣ ಹೋದ್ರೆ ಹೋಗೇ ಬಿಡ್ಲಿ ಬಿಡು, ಇದೆಲ್ಲಾನು ಕಣ್ಣಿಂದ ನೋಡಕ್ ಆಗೋದಿಲ್ಲ ಕಣಪ್ಪ ಅಂತ. ಇಂತ ಯೋಚನೆ ಮಾಡಿದ್ವಿ. ನೀವ್ ಹೋದ್ರೆ ನಾನ್ ನೆಮ್ಮದಿ ಆಗಿರ್ತೀನ? ನೋಡು, ಈ ತರ ಎಲ್ಲ ಇನ್ನೊಂದ್ಸರಿ ಮಾತಾಡಕ್ ಹೋಗ್ಬೇಡ ನೀನು. ಹೋಗು, ಫಸ್ಟ್ ಮಾತ್ರ ತಗೋಗು. ಎಲ್ಲ ಒಳ್ಳೇದೇ ಆಗುತ್ತೆ. ದೇವ್ರ ಮೇಲೆ ಬರ ಹಾಕ್ಬಿಟ್ಟು ಸುಮ್ಮನೆ ಇರಕ್ ಕಡಿಬೇಕು ನಾವು ಅಷ್ಟೇ. ಸರಿ ರೀ, ಆಯ್ತು. ನಾನು ಹೆಂಡತಿಗೇನೋ ಸಮಾಧಾನ ಮಾಡಿದೆ, ಆದ್ರೆ ಎಲ್ಲಿಗೆ ಹೋಗ್ಬೇಕಿತ್ತು ಏನೋ, ಅದು ಹೇಗೆ ಗೊತ್ತು.